ಹಾಯ್ ಎಲ್ಲರಿಗೂ ನಮಸ್ಕಾರ. ಇಟ್ಸ್ ಮೀ ಪಿ ಡಿ ಒ ಶ್ರೀದೇವಿ. ಸೊ ಎಲ್ಲರಿಗೂ ಗೊತ್ತಿದೆ, ನಾನು ಮಾರ್ಚ್ 1ನೇ ತಾರೀಕಿನಿಂದ ಪ್ರಜಾವಾಣಿ ನ್ಯೂಸ್ ಪೇಪರನ್ನು ಅನಲೈಸ್ ಮಾಡ್ತಾ ಇದ್ದೀನಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅದನ್ನು ಯಾವ ರೀತಿ ಓದಬೇಕು ಮತ್ತು ಅದನ್ನು ಸ್ಟ್ಯಾಟಿಕ್ಕಿಗೆ ಯಾವ ರೀತಿ ಕನೆಕ್ಟ್ ಮಾಡಿ ಓದಬೇಕು ಅಂತ ಹೇಳಿದೆ. ಯಾಕೆ ಕನೆಕ್ಟ್ ಮಾಡಬೇಕು ಅಂತಂದರೆ ಅವು ಏನಪ್ಪ ಅಂತಂದರೆ ಕಾನ್ಸೆಪ್ಟ್ ವೆರಿ ಇಂಪಾರ್ಟೆಂಟ್ ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ನಂಗೆ ಗೊತ್ತಿದೆ ಆಲ್ಮೋಸ್ಟ್ 90% ಜನ ಅದನ್ನು ಸೀರಿಯಸ್ ಆಗಿ ತೊಗೊಂಡಿರೋದಿಲ್ಲ ಮತ್ತು ಅವ್ರು ಹೋಗಿ ಅದನ್ನು ಸ್ಟ್ಯಾಟಿಕ್ಕನ್ನು ಓದಿರೋದಿಲ್ಲ. ಸೊ ನಾನು ಅದನ್ನು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದೆ ಅಂತ ಹೇಳಿ, ಸೊ ಅದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಆ ಕಾನ್ಸೆಪ್ಟ್ ಮೇಲೆ ಆಲ್ರೆಡಿ ಕ್ವಶನ್ಸ್ ಆಗಿದೆ. ಸೊ ಇನ್ನಾದರೂ ನೀವು ಅದನ್ನು ಸೀರಿಯಸ್ ಆಗಿ ತೊಗೊಂಡು ಓದಿ ಏನಪ್ಪ ಅಂತಂದರೆ ಒಂದು ಸಕ್ಸಸ್ ಕಾಣಲಿ ಅನ್ನೋ ಉದ್ದೇಶದಿಂದ ಈ ಒಂದು ಕ್ಲಾಸ್ ಮಾಡ್ತಾಯಿದ್ದೀನಿ. ಓಕೆ, ಇಲ್ಲಿ ನೋಡಿ, ನಾನು ಹೇಳಿದ್ದೆ PVTG ಕಾನ್ಸೆಪ್ಟ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ. ಸೊ 1ನೇ ತಾರೀಕಿನಿಂದ ಯಾರು ನೋಡ್ತಾ ಇದ್ದಿಲ್ಲ, ಅಲ್ಲಿ ನಾನು PVTG ಬಗ್ಗೆ ಟ್ರೇಸ್ ಮಾಡಿದ್ದೆ. ಅದ್ರ ಬಗ್ಗೆನೂ ಏನಪ್ಪ ಅಂತಂದರೆ ಕೆಲವಷ್ಟು ಪಾಯಿಂಟ್ಸನ್ನು ನಿಮ್ಗೆ ಹೇಳಿದ್ದೆ. ಇಲ್ಲಿ ನೋಡಿ, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ಸ್ PVTG ಇನ್ ಇಂಡಿಯಾ. PVTGs ರಿಸೈಡ್ ಇನ್ 18 ಸ್ಟೇಟ್ಸ್ ಆ್ಯಂಡ್ 1 ಯೂನಿಯನ್ ಟೆರಿಟರಿ. ನಾ ಕ್ಲಾಸಲ್ಲಿ ಹೇಳಿದ್ದೆ, ಎಸ್ ಇದು ಕರೆಕ್ಟ್ ಇದೆ. A stagnant or declining population is one of the criteria for determining PVTG status. ಏನು ಹೇಳ್ತಾ ಇದ್ದಾರೆ ಇಲ್ಲಿ ಅಂತಂದರೆ, PVTG ಮಾಡಬೇಕಂತಂದರೆ ಏನು ಕ್ರೈಟೀರಿಯಾ ಇದೆ ಹೋಗಿ ಓದ್ಕೊಳ್ಳಿ ಅಂತ ಹೇಳಿದೆ. ನಾನು ಒಂದೆರಡು ಕ್ರೈಟೀರಿಯಾ ನಿಮ್ಗೆ ಹೇಳಿದ್ದೆ, 2 ನಿಮ್ಗೆ ಹೋಮ್ವರ್ಕ್ ಕೊಟ್ಟಿದ್ದೆ. ಬಟ್ ಎಷ್ಟು ಜನ ಮಾಡಿರಿ ನನಗೆ ಗೊತ್ತಿಲ್ಲ. 4 ಕ್ರೈಟೀರಿಯಾ ಬರುತ್ತೆ. ಅದರಲ್ಲಿ ಏನಪ್ಪ ಅಂತಂದರೆ ಕ್ಷೀಣಿಸುತ್ತಿರುವ ಜನಸಂಖ್ಯೆ ಕೂಡ ಏನಪ್ಪ ಅಂತಂದರೆ ಒಂದು ಕ್ರೈಟೀರಿಯಾ. ಎಸ್, ಇದು ಒಂದು ಏನಪ್ಪ ಅಂತಂದರೆ ಸರಿಯಾದ. ದೇರ್ ಆರ್ 95 PVTGs ಆಫಿಷಿಯಲಿ ನೋಟಿಫೈಡ್ ಇನ್ ದ ಕಂಟ್ರಿ ಸೋ ಫಾರ್. ಏನು ಹೇಳ್ತಾ ಇದ್ದಾರೆ, 95 PVTGs ಇದ್ದಾವೆ ಆಫಿಷಿಯಲಿ ನೋಟಿಫೈ ಆಗಿದ್ದು ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳಿದ್ದೆ 75 ಅಂತ ಹೇಳಿ. ಓಕೆ, ಸೊ ಈ ಆಪ್ಷನ್ ಏನಂತಂದರೆ ಇಲ್ಲಿ ರಾಂಗ್ ಆಗುತ್ತೆ. ಇರುಲ್ಲರ್ ಆ್ಯಂಡ್ ಕೊಂಡರೆಡ್ಡಿ ಟ್ರೈಬ್ಸ್ ಆರ್ ಇನ್ಕ್ಲೂಡೆಡ್ ಇನ್ ದ ಲಿಸ್ಟ್ ಆಫ್ PVTGs. ಓಕೆ, PVTG ಗ್ರೂಪಲ್ಲಿ ಇರುಲ್ಲರು ಮತ್ತು ಕೊಂಡರೆಡ್ಡಿ ಟ್ರೈಬ್ಸ್ ಕೂಡ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ವಿಚ್ ಆಫ್ ದ ಸ್ಟೇಟ್ಮೆಂಟ್ ಗಿವನ್ ಅಬೋವ್ ಆರ್ ಕರೆಕ್ಟ್. ಅಂದರೆ PVTGಗೆ ಸಂಬಂಧಪಟ್ಟಂಥ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳ್ತಾ ಇದ್ದಾರೆ. ಸೊ ಎಸ್, 1ನೇದು ಕರೆಕ್ಟ್ ಇದೆ, 2ನೇದು ಕರೆಕ್ಟ್ ಇದೆ. 95 ಇದಾವ? ಇಲ್ಲ, 75 ಇದ್ದಾವೆ. ಓಕೆ, ಸೊ ಇಲ್ಲಿ ನೋಡಿ 75 ಟ್ರೈಬ್ಸ್ ಇದ್ದಾವೆ. ಸೊ ಅದನ್ನು ನೀವು ಹೋಗಿ ನೀಟಾಗಿ ಏನಪ್ಪ ಅಂತಂದರೆ ಒಂದು ಕಡೆ ಬರ್ಕೊಂಡು ಗ್ಲ್ಯಾನ್ಸ್ ಮಾಡ್ತಾ ಇರಬೇಕು. ಬಹೆಟ್ ಮಾಡೋದಂತೂ ಎಲ್ಲರಿಗೂ ಆಗಂಗಿಲ್ಲ. ಸೊ ಇಲ್ಲಿ ಆಪ್ಷನ್ಸ್ ನೋಡೋಣ. ಆಪ್ಷನ್ಸ್ ಅಂದರೆ ಏನಾದರೂ ಕ್ಲೂ ಸಿಗುತ್ತಾ ಹೆಂಗೆ ಕ್ವಶನ್ ಪೇಪರ್ ಬಿಡಿಸಬೇಕು ಅಂಥೇಳಿ. ಓಕೆ, 1 2 3 2 3 4 1 2 4 1 3 4. ಇಲ್ಲಿ ನೋಡಿ, 3ನೇ ಆಪ್ಷನ್ ಏನಾಯಿತು ರಾಂಗ್ ಅಂತ ಗೊತ್ತಾಯಿತು. ಸೊ ಇಲ್ಲಿ 3 ಎಲ್ಲಿದೆ, ನಾವು ಅದನ್ನು ಎಲಿಮಿನೇಷನ್ ಮಾಡಬೇಕು. ರಾಂಗ್ ರಾಂಗ್ ರಾಂಗ್. ಸೊ ಉಳಿದಿರೋದು 1 2 4 ರೈಟ್. ಓಕೆ, ಇದು ಯಾವಾಗ ಕ್ವಶನ್ಸ್ ಆಗಿದೆ? UPSC ಸಿವಿಲ್ ಸರ್ವಿಸ್ ಎಕ್ಸಾಮ್ 2019. UPSC ಏನಪ್ಪ ಅಂತಂದರೆ 2019 ಇದು ಏನಂದರೆ ಕ್ವಶನ್ ಆಗಿದೆ. UPSC ಆಗಿದೆ ಅಂತಂದರೆ ಇಲ್ಲಿ ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ ಬರಲ್ಲಪ್ಪ. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಮತ್ತು ಹೈ ಈಲ್ಡಿಂಗ್ ಟಾಪಿಕ್. ಸೊ ನೀವು ಈಗ ಹೋಗಿಬಿಟ್ಟು ನೀಟಾಗಿ PVTG ಬಗ್ಗೆ ಓದ್ಕೊಳ್ಳಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಈ ಒಂದು PVTGs ಬಗ್ಗೆ ಅಧ್ಯಯನ ಮಾಡಲು ಯಾರ ಒಂದು ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚನೆ ಮಾಡಲಾಗಿತ್ತು ಅಂತ ಹೇಳಿ. ಮತ್ತು ಈಗ ಒಂದು ಕಂಡೀಷನ್ ಏನಪ್ಪ ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ, ಯಾವುದು? ಕ್ಷೀಣಿಸುತ್ತಿರುವ ಜನಸಂಖ್ಯೆ, ಡಿಕ್ಲೈನಿಂಗ್ ಪಾಪ್ಯುಲೇಷನ್ ಈಸ್ ದ ಒನ್ ಆಫ್ ದ ಕ್ರೈಟೀರಿಯಾ ಟು ಐಡೆಂಟಿಫೈ PVTGs ಅಂತ ಹೇಳಿ. ಇನ್ನು 3 ಕ್ರೈಟೀರಿಯಾ ಯಾವುದು ಅಂತ ಹೇಳಿ ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ನ ಮಾಡಬೇಕು. ಓಕೆ, ಮಾಡಲೇಬೇಕು ಅಂತ ಹೇಳ್ತಾ ಇದ್ದೀನಿ ನಾನು. ಯಾಕಂತಂದರೆ ನೀವು ಸೀರಿಯಸ್ ಆಗಿ ಏನಪ್ಪ ಅಂತಂದರೆ ಓದಲಿ ಅನ್ನೋ ಒಂದು ಉದ್ದೇಶದಿಂದ. ಮತ್ತು ಇಲ್ಲಿ ನೀವು ಏನು ತಿಳ್ಕೊಬೇಕಾಗುತ್ತೆ, ಅತಿ ಹೆಚ್ಚು ಪಾಪ್ಯುಲೇಷನ್ ಹೊಂದಿದ್ದು ಯಾವುದು, ಅತಿ ಕಡಿಮೆ ಯಾವುದು. ಮತ್ತು ಇಲ್ಲಿ ನೋಡಿ 18 ಸ್ಟೇಟು ಮತ್ತು 1 ಯೂನಿಯನ್ ಟೆರಿಟರಿ ಅಂತ ಹೇಳಿದೆ ನಾನು. ಓಕೆ, ಅದು ಫ್ಯಾಕ್ಟ್ ಇದೆ. ಆ ಒಂದು ಯೂನಿಯನ್ ಟೆರಿಟರಿ ಯಾವುದು ಅಂಥೇಳಿ ಮೆನ್ಷನ್ ಮಾಡಿ. ಓಕೆ, ಮತ್ತು ಏನಪ್ಪ ಅಂತಂದ್ರೆ ಆ ಒಂದು ಯೂನಿಯನ್ ಟೆರಿಟರಿಯಲ್ಲಿ ಕಂಡು ಬರುವಂತಹ PVTGs ಯಾರು, ಇದನ್ನೆಲ್ಲ ನೀವು ನೀಟಾಗಿ ಓದ್ಕೋಬೇಕು. ಮತ್ತು ಏನಾಗಲ್ಲ, ಒಂದು ಸ್ವಲ್ಪ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡೋದ್ರಿಂದ ನಿಮ್ಗೆ ಬ್ರೈನ್ ಸ್ಟಾರ್ಮಿಂಗ್ ಆಗುತ್ತೆ. ಸೊ ನನಗೂ ಏನಪ್ಪ ಅಂತಂದ್ರೆ ನೀವೆಲ್ಲ ಆ್ಯಕ್ಟಿವ್ ಆಗಿ ಓದ್ತಾ ಇದ್ದೀರಿ ಅಂಥೇಳಿ ನನಗೂ ಒಂದು ಖುಷಿ ಸಿಗುತ್ತೆ ಕಮೆಂಟಲ್ಲಿ ನೋಡಿಬಿಟ್ಟು. ಓಕೆ, ನೀವೆಲ್ಲರೂ ಏನಪ್ಪ ಅಂತಂದರೆ ಹೋಗಿ ವರ್ಕ್ ಮಾಡ್ತೀರಿ ಇದ್ರ ಮೇಲೆ ಮತ್ತು ಕಮೆಂಟ್ ಮಾಡ್ತೀರಿ ಅಂಥೇಳಿ ಒಂದು ನಂಬಿಕೆ ಇದೆ ನನಗೆ. ನೋಡಿ, ನಾನು ಹೇಳಿದ್ದೆ ಕೋಆಪ್ರೇಟಿವ್ ಸೊಸೈಟೀಸ್ ಇಂಪಾರ್ಟೆಂಟ್ ಅಂಥೇಳಿ.
ಯಾಕೆ ನಮ್ದು ಆಲ್ರೆಡಿ ಕೆ ಎ ಸಿಲೆಬಸ್ಸಲ್ಲಿ ಏನಪ್ಪ ಅಂತಂದರೆ ಒಂದು ನ್ಯೂ ಟಾಪಿಕನ್ನು ಆ್ಯಡ್ ಮಾಡಿದ್ದಾರೆ, ಸಹಕಾರ ಸಂಘಗಳು ಅಂತ ಹೇಳಿ. ಅದ್ರ ಜೊತೆನೂ ಜಿ ಎಸ್ ಸಿಗಿನೂ ನಮ್ಗೆ ಏನಪ್ಪ ಅಂತಂದ್ರೆ ಇಂಪಾರ್ಟೆಂಟ್ ಆಗುತ್ತೆ ಅಂಥೇಳಿ. ನಾನು ಅದು ಯಾವ ಒಂದು ಕಾನ್ಸೆಪ್ಟಲ್ಲಿ ಹೇಳಿದ್ದೆ ಎಲ್ಲಂತಂದರೆ, ನಮ್ದು ಇತ್ತೀಚೆಗೆ ನಮ್ಮದು ಮಿನಿಸ್ಟರು ಲಕ್ಷ್ಮೀ ಅಕ್ಕರ್ ಏನು ಹೇಳಿದರು, ಗೃಹಲಕ್ಷ್ಮಿ ಯೋಜನೆಗಾಗಿ ನಾವು ವಿವಿಧ ದೇಶ ಸಹಕಾರ ಸಂಘವನ್ನು ಸ್ಥಾಪನೆ ಮಾಡ್ತೇವೆ ಅಂತ ಹೇಳಿ ಅವ್ರು ಹೇಳಿದರು. ಸೊ ಅದನ್ನು ನಾವು ಅಲ್ಲಿಗೆ ಬಿಡಬಾರ್ದು, ನಾವು ಅದನ್ನು ಯಾವ ರೀತಿ ಕನೆಕ್ಟ್ ಮಾಡ್ಕೊಂಡು ಓದಬೇಕು ಅಂಥೇಳಿ ನಾನು ಹೇಳಿದ್ದೆ. ಕೋಆಪರೇಟಿವ್ ಸೊಸೈಟೀಸ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ. ಸೊ ಕ್ವಶನ್ಸ್ ಯಾವ ರೀತಿ ಬಂದಿದೆ ಅಂತ ನೋಡಿ ಇಲ್ಲಿ. ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್, ಚೂಸ್ ದ ಕರೆಕ್ಟ್ ಆಪ್ಷನ್. ಕರೆಕ್ಟ್ ಆಪ್ಷನ್ ಇಲ್ಲಿ ನೋಡಿ, ಈಗ ಕ್ವಶನ್ ಪೇಪರ್ ಸಾಲ್ವ್ ಮಾಡೋ ಮುಂದೆ ಕರೆಕ್ಟ್ ಇದೆನಾ ಇನ್ಕರೆಕ್ಟ್ ಇದೆನಾ, ಇದು ಏನಪ್ಪ ಅಂತಂದರೆ ಟರ್ಮ್ಸ್ ನೋಡ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೋ ಜನ ಏನಪ್ಪ ಅಂತಂದರೆ ಎಕ್ಸಾಮ್ ಟೆನ್ಷನಲ್ಲಿ ಕರೆಕ್ಟ್ ಇದ್ದಿದ್ದು ಇನ್ಕರೆಕ್ಟ್ ಇದ್ದಿದ್ದು ಕರೆಕ್ಟು, ಈ ರೀತಿಯಾಗಿ ಕೆಲವೊಮ್ಮೆ ತಪ್ಪಾಗುವಂಥ ಚಾನ್ಸಸ್ ಇರುತ್ತೆ, ಮಿಸ್ಟೇಕ್ ಮಾಡ್ತಿರ್ತಾರೆ. The subject cooperative societies has been included in the Constitution of India by the 97th Amendment Act in 2011. ಓಕೆ, ಏನು ಹೇಳ್ತಾ ಇದ್ದಾರೆ, 2011ರಲ್ಲಿ 97ನೇ ತಿದ್ದುಪಡಿಯ ಮೂಲಕ ಏನಪ್ಪ ಅಂತಂದರೆ ನಮ್ಮದು ಸಂವಿಧಾನದಲ್ಲಿ ಈ ಕೋಆಪರೇಟಿವ್ ಸೊಸೈಟೀಸ್ ಅನ್ನೋ ವರ್ಡನ್ನು ಸೇರಿಸಲಾಯಿತು ಅಂತ ಹೇಳಿ. ನಾನು 3-4 ಸಾರಿ ಏನಪ್ಪ ಅಂತಂದರೆ ಇದ್ರ ಬಗ್ಗೆ ಹೇಳಿದ್ದೆ, ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಂತ ಹೇಳಿದ್ದೆ. ಕೆಲವಷ್ಟು ಸೀರಿಯಸ್ ಇದ್ದವರು ಮೆನ್ಷನ್ ಮಾಡಿದ್ರು. ಎಸ್, ಇದು ಕರೆಕ್ಟ್ ಇದೆ. ಓಕೆ, the right to establish cooperative societies is given in the article 19(1)(c). ನೋಡಿ, ನಮ್ಮದು ಏನು ಫಂಡಮೆಂಟಲ್ ರೈಟ್ಸ್ ಬರುತ್ತಲ್ಲ, ಆ ಫಂಡಮೆಂಟಲ್ ರೈಟ್ಸದ್ದು 19(1)(c) ಅಡಿಯಲ್ಲಿ ಏನಪ್ಪ ಅಂತಂದ್ರೆ ನಾವು ಸಹಕಾರ ಸಂಘಗಳ ಒಂದು ರಚನೆ ಮಾಡುವ ಹಕ್ಕನ್ನು ಹೊಂದಿದ್ದೇವೆ ಅಂಥೇಳಿ ಹೇಳುತ್ತೆ ಅಂತ ಹೇಳಿದ್ದಾರೆ. ಎಸ್, ಇದು ಕೂಡ ಕರೆಕ್ಟಾಗಿದೆ. The first law related to cooperative societies in India was passed during the tenure of Lord Curzon. ಇದು ಕೂಡ ಕರೆಕ್ಟ್ ಆಗುತ್ತೆ, ಯಾರು ಓದಿದವರಿಗೆ ಅದು ಗೊತ್ತಿರುತ್ತೆ. ಫಸ್ಟ್ ಏನಾಗುತ್ತೆ, 1904ರಲ್ಲಿ ಲಾರ್ಡ್ ಕರ್ಜನ್ ಇರ್ತಾರಲ್ಲ, ಅವಾಗ 1904ರಲ್ಲಿ ಕೋಆಪರೇಟಿವ್ ಸೊಸೈಟೀಸ್ ಆ್ಯಕ್ಟನ್ನು ಜಾರಿಗೆ ತೊಗೊಂಡು ಬರ್ತಾರೆ. ಸೊ ಇದು ಕೂಡ ಏನಪ್ಪ ಅಂತಂದರೆ ಕರೆಕ್ಟು. ಸೊ ನೀವು ಹೋಗ್ಬಿಟ್ಟು ಏನಪ್ಪ ಅಂತಂದರೆ ನೀಟಾಗಿ ಕೋಆಪರೇಟಿವ್ ಸೊಸೈಟೀಸ್ ಬಗ್ಗೆ ಏನು ಆಲ್ರೆಡಿ ನಮ್ಮದು ಶಾಂತ ಮಾರ್ಗದ ವತಿಲಿಂತ್ರ ಒಂದು ಬುಕ್ ಬಂದಿದೆ, ಹೋಗಿ ನೀಟಾಗಿ ಅಲ್ಲಿ ಓದ್ಕೊಳ್ಳಿ. ಮತ್ತು ನಾನು ಏನು ಹೇಳಿದ್ದೆ ಇಲ್ಲಿ ಅಂತಂದರೆ, ಸಕ್ಸಸ್ಫುಲ್ ಕೋಆಪರೇಟಿವ್ ಸೊಸೈಟೀಸ್ ಅಮೂಲ್ ಬಗ್ಗೆ ಆಗಿರ್ಬೋದು, ಮತ್ತು ನಮ್ಮದು KMF, ಇದ್ರ ಬಗ್ಗೆನೂ ಯಾವ್ಯಾವ ಏನಪ್ಪ ಅಂತಂದರೆ ಇಂಪಾರ್ಟೆಂಟ್ ಕೋಆಪರೇಟಿವ್ ಸೊಸೈಟೀಸ್ ಎಸ್ಪೆಷಲಿ ಸಕ್ಸಸ್ಫುಲ್, ಅದ್ರ ಬಗ್ಗೆ ಹೋಗಿ ಓದ್ಕೊಳ್ಳಿ. ಕ್ವಶನ್ ಹಾಕುವಂಥ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳಿದ್ದೆ. ಓಕೆ, ನೆಕ್ಸ್ಟ್ ನೋಡೋಣ ನಾವು ಕ್ವಶನ್ಸು. ಸೊ ಇಲ್ಲಿ ನಾನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಈ ಒಂದು ಕೋಆಪರೇಟಿವ್ ಸೊಸೈಟೀಸು ನಮ್ಮದು ಡೈರೆಕ್ಟಿವ್ ಪ್ರಿನ್ಸಿಪಲ್ ಅಡಿಯಲ್ಲೂ ಕೂಡ ಬರುತ್ತೆ. ಯಾವ ಒಂದು ಆರ್ಟಿಕಲ್ ಕೋಆಪರೇಟಿವ್ ಸೊಸೈಟೀಸ್ ಬಗ್ಗೆ ಹೇಳುತ್ತದೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಓಕೆ, ಸೊ ಇಲ್ಲಿ ಆನ್ಸರ್ ಬಂದುಬಿಟ್ಟು 3 ಕರೆಕ್ಟ್ ಇದ್ದಾವೆ. ನೋಡಿ ಇಲ್ಲಿ, ವಿಚ್ ಈಸ್ ದ ಇಂಡಿಯಾಸ್ ಸೆಕೆಂಡ್ ಲಾರ್ಜೆಸ್ಟ್ ಮಿಲ್ಕ್ ಕೋಆಪರೇಟಿವ್ ಸೊಸೈಟಿ. ಎಲ್ಲಾಗಿದೆ ಕ್ವಶನ್ ಇದು, KPSC ಗ್ರೂಪ್ C ಯಲ್ಲಿ ಆಗಿದೆ. ನೋಡಿ, ನಾನು ಹೇಳಿದ್ನಲ್ಲ 2021ರಲ್ಲಿ. ಯಾವುದು ಸೆಕೆಂಡ್ ಲಾರ್ಜೆಸ್ಟು? ಆಬ್ವಿಯಸ್ಲಿ ನಮ್ಮದು KMF, ಕರ್ನಾಟಕ ಮಿಲ್ಕ್ ಫೆಡರೇಷನ್. ನಾನು ಹೇಳಿದ್ನೆಲ್ಲ ಹೋಗಿ ಓದ್ಕೊಳ್ಳಿ, ಇಂಪಾರ್ಟೆಂಟ್ ಅಂತ ಹೇಳಿ. ಸೊ ಕ್ವಶನ್ ಆಗಿದೆ ಇಲ್ಲಿ. ಫಸ್ಟ್ ಒನ್ ಯಾವುದು? ಅಮೂಲ್. ಓಕೆ, ಬಿಗ್ನರ್ಸಿಗೆ ಅಮೂಲ್ ಯಾವ ಒಂದು ರಾಜ್ಯದಲ್ಲಿ ಏನಪ್ಪ ಅಂತಂದರೆ ಅದು ಸ್ಥಾಪನೆ ಆಗಿದೆ, ರಚನೆ ಆಗಿದೆ ಅಂತ ಗೊತ್ತಿರೋಂಗಿಲ್ಲ. ಅಮೂಲ್ ಎಲ್ಲಿ ಕಂಡು ಬರುತ್ತೆ, ಯಾವ ಒಂದು ರಾಜ್ಯದ ಬ್ರ್ಯಾಂಡ್ ಅಂತ ಹೇಳಿ ನೀವು ಅದನ್ನು ಹೇಳಿ. ಓಕೆ, ನಾವು KMF, ಕರ್ನಾಟಕ ಮಿಲ್ಕ್ ಫೆಡರೇಷನನ್ನು ನಂದಿನಿ ಬ್ರ್ಯಾಂಡ್ ಹೆಸರಲ್ಲಿ ಏನಪ್ಪ ಅಂತಂದರೆ ನಾವು ಅದನ್ನು ಮಾರಾಟ ಮಾಡ್ತೇವೆ, ಗೊತ್ತಿದೆ. ಓಕೆ, ಹೋಗಿ KMF ಬಗ್ಗೆ ನೀಟಾಗಿ ಓದ್ಕೊಳ್ಳಿ. ಓಕೆ, ಯಾವಾಗ ಸ್ಥಾಪನೆ ಆಯಿತು ಮತ್ತು ಅದರದ್ದು ಏನಾದರೂ ಇನಿಷಿಯೇಟಿವ್ ಇದಾವ ಅಂಥೇಳಿ, ಮತ್ತು ಅಮೂಲ್ ಬಗ್ಗೆ ಓದ್ಕೊಳ್ಳಿ. ನೋಡಿ ಇಲ್ಲಿ, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್, ಏನು ಗವರ್ನರ್ ಬಗ್ಗೆ ಇದೆ. ಮೊನ್ನೆ ನಾನು ಏನಪ್ಪ ಅಂತಂದರೆ ನ್ಯೂಸ್ ಪೇಪರ್ ಅನಲೈಸ್ ಮಾಡುವಾಗ ಹೇಳಿದ್ದೆ, ಗವರ್ನರ್ ಬಗ್ಗೆ ಹೋಗಿ ಓದ್ಕೊಳ್ಳಿ, ಅದು ಏನಪ್ಪ ಅಂತಂದರೆ ನಮ್ಮದು ಹೈ ಯೀಲ್ಡಿಂಗ್ ಟಾಪಿಕ್ ಫಾರ್ ಎಕ್ಸಾಮ್ ಅಂತ ಹೇಳಿ. ಓಕೆ, ಏನಾಗಿತ್ತು, ಪಶ್ಚಿಮ ಬಂಗಾಳದಲ್ಲಿ ಗವರ್ನರು ರಾಜೀನಾಮೆಯನ್ನು ಕೊಡ್ತಿದ್ರು. ಓಕೆ, ಸೊ ಅವಾಗ ನಾನು ಅದನ್ನು ಹೇಳಿದೆ. ಇಲ್ಲಿ ನೋಡಿ, ಇಟ್ ಈಸ್ ದ ಗವರ್ನರ್ ಆಫ್ ದ ಸ್ಟೇಟ್ ಹೂ ರಿಕಗ್ನೈಸಸ್ ಆ್ಯಂಡ್ ಡಿಕ್ಲೇರ್ಸ್ ಎನಿ ಕಮ್ಯುನಿಟಿ ಆಫ್ ದ ಸ್ಟೇಟ್ ಆ್ಯಸ್ ಎ ಶೆಡ್ಯೂಲ್ಡ್ ಟ್ರೈಬ್. ಏನು ಹೇಳ್ತಾ ಇದ್ದಾರೆ,
ಒಂದು ಯಾವುದಾದ್ರೂ ಒಂದು ರಾಜ್ಯದಲ್ಲಿ ಶೆಡ್ಯೂಲ್ಡ್ ಟ್ರೈಬ್ ಅಂತ ಹೇಳಿ ಘೋಷಣೆ ಮಾಡುವಂತಹ ಒಂದು ಪವರ್ ಏನಪ್ಪ ಅಂತಂದರೆ ಗವರ್ನರ್ಗಿದೆ, ಅವರು ಮಾಡ್ತಾರೆ ಅಂತ ಹೇಳ್ತಾ ಇದೆ. ಸೊ ಓದಿದವ್ರಿಗೆ ಇದು ಸರಿನಾ ತಪ್ಪಾ ಅಂತ ಗೊತ್ತಿರುತ್ತೆ ಆಲ್ರೆಡಿ ಹೋಗಿ ಓದಿದವರಿಗೆ. ಆಮೇಲೆ ಸೆಕೆಂಡ್ ಏನಿದೆ, ಎ ಕಮ್ಯುನಿಟಿ ಡಿಕ್ಲೇರ್ಡ್ ಆ್ಯಸ್ ಎ ಶೆಡ್ಯೂಲ್ಡ್ ಟ್ರೈಬ್ ಇನ್ ಎ ಸ್ಟೇಟ್ ನೀಡ್ ನಾಟ್ ಬಿ ಸೋ ಇನ್ ದ ಅನದರ್ ಸ್ಟೇಟ್. ಒಂದು ರಾಜ್ಯದಲ್ಲಿ ಶೆಡ್ಯೂಲ್ಡ್ ಟ್ರೈಬ್ ಅಂತ ಘೋಷಣೆ ಆಗಿದ್ರು ಅಥವಾ ಅಲ್ಲಿ ರಿಕಗ್ನೈಸ್ ಆಗಿದ್ರು ಅಂತಂದರೆ ಪಕ್ಕದ ಸ್ಟೇಟಲ್ಲಿ ಅಥವಾ ಬೇರೆ ರಾಜ್ಯದಲ್ಲಿನೂ ಅವ್ರು ಶೆಡ್ಯೂಲ್ಡ್ ಟ್ರೈಬ್ ಏನೋ ಆಗಿರಬೇಕಂತೇನಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನಪ್ಪ ಅಂತಂದರೆ ನಾವೇನು ತಿಳ್ಕೊಬೇಕು, ಶೆಡ್ಯೂಲ್ಡ್ ಟ್ರೈಬ್ ಅಂತ ಹೇಳಿ ಘೋಷಣೆ ಮಾಡುವುದು ಅಥವಾ ಅದನ್ನು ಅನೌನ್ಸ್ ಮಾಡುವಂತಹ ಪವರ್ ಯಾರಿಗಿದೆ ಅಂತಂದರೆ ನಮ್ಮ ರಾಷ್ಟ್ರಪತಿಯವರಿಗೆ ಇದೆ, ಪ್ರೆಸಿಡೆಂಟ್ ಅವರಿಗೆ ಇದೆ. ಓಕೆ, ಸೊ ಅದು ಗೊತ್ತಿರಲಿ. ಸೊ ಫಸ್ಟ್ನೇ ಸ್ಟೇಟ್ಮೆಂಟು ರಾಂಗ್ ಆಗುತ್ತೆ. ಆಮೇಲೆ ಎ ಕಮ್ಯುನಿಟಿ ಡಿಕ್ಲೇರ್ಡ್ ಆ್ಯಸ್ ಎ ಶೆಡ್ಯೂಲ್ಡ್ ಟ್ರೈಬ್ ಇನ್ ಎ ಸ್ಟೇಟ್ ನೀಡ್ ನಾಟ್ ಬಿ ಸೋ ಇನ್ ದ ಅಂಡರ್. ಎಷ್ಟು ಕರೆಕ್ಟ್ ಇದೆ ಅಂದರೆ ಒಂದು ರಾಜ್ಯದಲ್ಲಿ ಶೆಡ್ಯೂಲ್ಡ್ ಟ್ರೈಬ್ ಆದರೂ ಇನ್ನೊಂದು ರಾಜ್ಯದಲ್ಲಿ ಶೆಡ್ಯೂಲ್ಡ್ ಟ್ರೈಬ್ ಇರಬೇಕು ಅಂತೇಳಿ ಏನಿಲ್ಲ. ಸೊ ಈಗ ಏನಪ್ಪ ಅಂತಂದರೆ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಸೊ ಓನ್ಲಿ 2 ಈಸ್ ದ ಕರೆಕ್ಟ್ ಆನ್ಸರ್. ಹೋಗಿ ಗವರ್ನರ್ ಬಗ್ಗೆ ನೀಟಾಗಿ ಓದ್ಕೊಳ್ಳಿ. ಮತ್ತು ಗವರ್ನರ್ ತಮ್ಮ ರಾಜೀನಾಮೆ ರೆಸಿಗ್ನೇಷನ್ ಲೆಟರನ್ನು ಯಾರಿಗೆ ಕೊಡ್ತಾರೆ ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ಓಕೆ, ಇಲ್ಲಿ ನೋಡಿ, CBI ನಾನು ಹೇಳಿದೆ, ಯಾವಾಗ ಇದನ್ನು ಹೇಳಿದೆ, ನಮ್ಮದು ಕೇಜ್ರಿವಾಲ್ದವ್ರದ್ದು ಬಗ್ಗೆ ಒಂದು ಆರ್ಟಿಕಲ್ ಬಂದಿತ್ತು. ಸೊ ಅವಾಗ ಏನಂತಂದರೆ CBI ಮತ್ತು ED ಮೇಲೆ ಒಂದು ಸ್ವಲ್ಪ ಏನಪ್ಪ ಅಂತಂದರೆ ನಾವು ಅದನ್ನು ಯಾವ ರೀತಿ ಓದಬೇಕು ಸ್ಟ್ಯಾಟಿಕಿಗೆ ಲಿಂಕ್ ಮಾಡಿ, ಮತ್ತು CBI ಮತ್ತು ED ನಮಗೆ ಇಂಪಾರ್ಟೆಂಟ್ ಆಗುತ್ತೆ, ಹೋಗಿ ಓದ್ಕೊಳ್ಳಿ ಅಂತ ಹೇಳಿದೆ. ಅದು ಸ್ಟ್ಯಾಚ್ಯುಟರಿ ಬಾಡಿನ, ಯಾವಾಗ ಸ್ಥಾಪನೆ ಆಯಿತು, ಮತ್ತು ಕಾನ್ಸ್ಟಿಟ್ಯೂಷನಲ್ ಬಾಡಿನ, ಈ ರೀತಿ ಎಲ್ಲ ಓದ್ಕೋಬೇಕು, ಅದ್ರ ಪವರ್ಸ್ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿ ನಾನು ಏನಪ್ಪ ಅಂತಂದರೆ ಹೇಳಿದ್ದೆ. ಓಕೆ, ಇಲ್ಲೇನಿದೆ ಫಸ್ಟ್ನೇದು, CBI is not required to obtain the consent of the state government concerned before the beginning to investigate a crime in a state. ಏನು ಹೇಳ್ತಾ ಇದ್ದಾರೆ, ಯಾವುದಾದ್ರೂ ಒಂದು ರಾಜ್ಯದಲ್ಲಿ ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಬಂದು ಇವಾಗ KPSC ಹಗರಣ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಏನು CBI ಡೈರೆಕ್ಟಾಗಿ ಬಂದು ಏನಪ್ಪ ಅಂತಂದರೆ ಅದರದ್ದು ಇನ್ವೆಸ್ಟಿಗೇಷನ್ ಮಾಡ್ಬೋದಾ? ಅದು ಐತಿ ಅಂದರೆ ರಾಜ್ಯ ಸರ್ಕಾರದ ಒಪ್ಪಿಗೆ ಇಲ್ಲದೆ ಮಾಡ್ಬೋದಾ ಅಂಥೇಳಿ. ನಾನು ಆಲ್ರೆಡಿ ಏನಪ್ಪ ಅಂತಂದರೆ ಕ್ಲಾಸ್ ಮಾಡುವಾಗ ಹೇಳಿದ್ದೆ, 3 ರೀತಿ ಏನಪ್ಪ ಅಂತಂದರೆ ಕನ್ಸೆಂಟ್ ಇರುತ್ತೆ. ಒಂದು ಜನರಲ್ ಕನ್ಸೆಂಟ್ ಸ್ಟೇಟದ್ದು, ಎರಡನೇದು ಸ್ಪೆಷಲ್ ಕನ್ಸೆಂಟು, ಮತ್ತು ಇನ್ನು ಒಂದು ಥರ್ಡ್ ಕೇಸ್ ಯಾವುದಪ್ಪ ಅಂತಂದರೆ ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟ್ ಏನಪ್ಪ ಅಂತಂದರೆ CBIಗೆ ಡೈರೆಕ್ಷನ್ ನೀಡಿದಾಗ ನೀವು ಹೋಗಿ ಏನಪ್ಪ ಅಂತಂದರೆ ಇನ್ವೆಸ್ಟಿಗೇಷನ್ ಮಾಡಿ ಅಂತ ತಂದಾಗ ವಿತೌಟ್ ಏನಪ್ಪ ಅಂದ್ರೆ ನಮ್ಮ ರಾಜ್ಯ ಸರ್ಕಾರದ ಒಂದು ಅನುಮತಿ ಇಲ್ಲದೆ ಅವರು ಬಂದು ಏನಪ್ಪ ಅಂತಂದರೆ ಅವಾಗ ಮಾತ್ರ ಇನ್ವೆಸ್ಟಿಗೇಷನ್ ಮಾಡ್ಬೋದು. ಒಂದನೇದೇನು ಸಾಮಾನ್ಯ ಒಪ್ಪಿಗೆ, ಏನಪ್ಪ ಅಂತಂದ್ರೆ ರಾಜ್ಯ ಸರ್ಕಾರಗಳು ಏನಪ್ಪ ಅಂದ್ರೆ ಸಾಮಾನ್ಯ ಒಪ್ಪಿಗೆ ಒಮ್ಮೆ ಕೊಟ್ಬಿಟ್ಟಿರ್ತಾರೆ, ಕೊಟ್ಟಂತಂದ್ರೆ ಮುಗೀತು, ಅವ್ರು ಏನಪ್ಪ ಅಂದ್ರೆ ಡೈರೆಕ್ಟಾಗಿ ಬಂದು ಮಾಡ್ಬೋದು. ಸೊ ಮೊನ್ನೆ ಏನಾಗಿತ್ತು ಗೊತ್ತೈತಿ, ಮೂಢ ಹಗರಣದಲ್ಲಿ ಏನಾಗಿತ್ತು, ಮೊದಲು ನಮ್ಮದು ಕರ್ನಾಟಕ ಗೌರ್ಮೆಂಟು CBIಗೆ ಸಾಮಾನ್ಯ ಕನ್ಸೆಂಟ್ ಕೊಟ್ಬಿಟ್ಟಿತ್ತು. ಸೊ ಮೂಢ ಹಗರಣದಲ್ಲಿ ಏನಾದ್ರೂ CBI ಬರ್ಬೋದು ಅಂಥೇಳಿ ಏನು ಮಾಡಿದ್ರು, ಅವಾಗ ಸರ್ಕಾರ ಕೊಟ್ಟಿರುವಂಥ ಸಾಮಾನ್ಯ ಕನ್ಸೆಂಟನ್ನು ವಾಪಸ್ ಪಡ್ಕೊಂಡಿದ್ರು ಅವರು. ಓಕೆ, ಅವಾಗ ಏನಪ್ಪ ಅಂತಂದರೆ ಸ್ಪೆಷಲ್ ಕನ್ಸೆಂಟ್ ಒಳಗೆ ಮಾತ್ರ ಬರ್ಬೋದು, ಅಂತಂದರೆ ರಾಜ್ಯ ಸರ್ಕಾರ ಸ್ಪೆಸಿಫಿಕ್ಕಾಗಿ ನೀವು ಓಕೆ ಒಂದು ಅನುಮತಿ ಕೊಟ್ಟಾಗ ಬರ್ಬೋದು. ಸೊ ಫಸ್ಟ್ನೇ ಸ್ಟೇಟ್ಮೆಂಟು ರಾಂಗ್ ಆಗುತ್ತೆ. ಓಕೆ, ಇವು 3 ಪಾಯಿಂಟ್ಸನ್ನು ನಾನು ಹೇಳಿದ್ದೆ. ಸೊ ಹೇಳ್ತಾ ಇದ್ದೀನಿ, ನೀವು ಯಾರದೇ ನೋಡಿ ಒಂದು ರೆಗ್ಯುಲರಾಗಿ ಫಾಲೋ ಅಪ್ ಮಾಡಿ, ಮತ್ತು ಅವ್ರು ಏನು ಹೇಳ್ತಾರೆ ಟ್ರಸ್ಟ್ ಮಾಡಿ. ಓಕೆ, ಆ ಟ್ರಸ್ಟ್ ಮಾಡಿ ಅಲ್ಲಿ ವರ್ಕ್ ಮಾಡಿದಾಗ ಮಾತ್ರ ನಿಮ್ಗೆ ಏನಪ್ಪ ಅಂತಂದ್ರೆ ಅದು ಯೂಸ್ಫುಲ್ ಆಗುತ್ತೆ, ನಿಮ್ದು ಏನಪ್ಪ ಅಂತಂದರೆ ಸಕ್ಸಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, The establishment of the CBI was recommended by the Santanam Committee on Prevention of Corruption. ನಾನು ಕೇಳಿದ್ದೆ CBIಯನ್ನು ಯಾವ ಒಂದು ಸಮಿತಿಯ ಶಿಫಾರಸಿನ ಮೇಲೆ ರಚಿಸಲಾಗಿದೆ ಅಂತ ಹೇಳಿ, ಕಮೆಂಟ್ ಮಾಡಿಯಪ್ಪ ಅಂತ ಹೇಳಿದ್ದೆ ನಾನು. ಓಕೆ, ಯಾರೂ ಮಾಡಿಲ್ಲ. ಎಸ್, ಸಂತಾನಮ್ ಕಮಿಟಿ ಕರೆಕ್ಟ್ ಇದೆ. ಸೊ ಇವಾಗಲಾದರೂ ಹೋಗಿ CBIಯನ್ನು ನೀಟಾಗಿ ಓದ್ಕೊಳ್ಳಿ, ಮತ್ತು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಇದು ಒಂದು CBI ಸ್ಟ್ಯಾಚ್ಯುಟರಿ ಬಾಡಿನಾ ಅಂಥೇಳಿ. ಆಮೇಲೆ ಇಲ್ಲ ಅಂತಂತಂದರೆ ಆಮೇಲೆ ನೆಕ್ಸ್ಟ್ ಏನು, ಇದು CBIಗೆ ತನ್ನ ಪವರನ್ನು ಎಲ್ಲಿಂದ ಡಿರೈವ್ ಮಾಡ್ಕೊಳ್ಳುತ್ತೆ ಅಂಥೇಳಿ ಮೆನ್ಷನ್ ಮಾಡಿ. ಒಂದು CBI ಸ್ಟ್ಯಾಚ್ಯುಟರಿ ಬಾಡಿ ಆರ್ ನಾಟ್ ಅಂಥೇಳಿ, ಎರಡನೇದು CBI ತನ್ನ ಪವರನ್ನು ಎಲ್ಲಿಂದ ಡಿರೈವ್ ಮಾಡುತ್ತೆ ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಬೇಕು. ಓಕೆ, ಸೊ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಸೊ ದಿಸ್ ಒನ್ ಈಸ್ ಕರೆಕ್ಟ್. ಸಂತಾನಮ್ ಕಮಿಟಿಗೆ ಒಂದು ಶಿಫಾರಸಿನ ಮೇರೆಗೆ ಏನಂದ್ರೆ ರಚನೆ ಆಗಿದೆ.
ನಾನು 2 ಡೇಸ್ 1 ವೀಕ್ ಆಯ್ತು ನಾನು ಸ್ಟಾರ್ಟ್ ಮಾಡಿ. ಅದರಲ್ಲಿ 2 ದಿನ ನಾನು ನ್ಯಾಮ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ನಾನ್ ಅಲೈನ್ ಮೂಮೆಂಟು ಅಂತೇಳಿ ಹೇಳಿದ್ದೆ. ನಾನು ಕೆಲವಷ್ಟು ಪಾಯಿಂಟ್ಸ್ ಹೇಳಿದ್ದೆ, ಮತ್ತೇನಂದ್ರೆ ಹೋಗಿ ನೀಟಾಗಿ ಓದ್ಕೊಳ್ಳಿ ಅಂತೇಳಿ. ನೋಡಿ ಕ್ವಶನ್ ಆಗಿದೆ ಇದು. ಎಲ್ಲಾಗಿದೆ ಕ್ವಶನ್ ಇದು? ನ್ಯಾಮ್ ಬಗ್ಗೆ. ಇಟ್ ಡಿರೈವ್ಸ್ ಇಟ್ ಒರಿಜಿನ್ ಫ್ರಮ್ ದ ಬಾಡೂಮ್ ಕಾನ್ಫರೆನ್ಸ್ ಹೆಲ್ಡ್ ಇನ್ 1961. ಓಕೆ, 1961ನಲ್ಲಿ ಬಾಡೂಮ್ ಕಾನ್ಫರೆನ್ಸ್ ಆಯಿತು ಅಂತ ಹೇಳ್ತಾ ಇದ್ದಾರೆ. ಬಾಡೂಮ್ ಕಾನ್ಫರೆನ್ಸ್ ಆಗಿದ್ದು 1955ರಲ್ಲಿ. ಸೊ 1961ರಲ್ಲಿ ಏನಾಗಿತ್ತು? ಬೆಲ್ಗ್ರೇಡ್ ಸಮ್ಮೇಳನ ಆಗಿತ್ತು. ಸೊ ಆ ಒಂದು ಬೆಲ್ಗ್ರೇಡ್ ಸಮ್ಮೇಳನದಲ್ಲಿ ಏನಪ್ಪ ಅಂತಂದ್ರೆ ಆಲಿಪ್ ನೀತಿ, ನಾನ್ ಅಲೈನ್ ಮೂವ್ಮೆಂಟ್ ಅಸ್ತಿತ್ವಕ್ಕೆ ಬಂತು. ಬಟ್ ಅದ್ರ ಒರಿಜಿನ್ ಎಲ್ಲಿ ಬರುತ್ತೆ, ಕಂಡು ಬರುತ್ತೆ ಅಂತ ಹೇಳ್ತಿದ್ದಾರೆ ಅಂತಂದ್ರೆ ಅವರು ಬಾಡೂಮ್ ಕಾನ್ಫರೆನ್ಸ್. ಇದು ಕರೆಕ್ಟ್ ಇದೆ, ಬಟ್ ಈ ಒಂದು ಇಯರ್ ತಪ್ಪಿದೆ. ಅದು ಇಯರ್ ಯಾವುದು ಅಂತಂದರೆ 1955. ಹೋಗಿ ಯಾರು ಓದ್ಕೊಂತಿರ್ತೀರಿ ಅವ್ರಿಗೆ ಗೊತ್ತಿರುತ್ತೆ. ಓಕೆ, as a condition of membership, the state of the non-aligned movement can't be part of multilateral military alliance. ಹೌದು, ಯಾವುದೇ ಒಂದು ಏನಪ್ಪ ಅಂತಂದರೆ ಮಿಲ್ಟ್ರಿದು ನೀವು ಭಾಗ ಆಗಿರಬಾರ್ದು. ಫಾರ್ ಎಕ್ಸಾಂಪಲ್ ನ್ಯಾಟೋ, ಈ ರೀತಿ ಹೇಳ್ತಾ ಇದ್ದಾರೆ. ಸೊ ನಾವು ತಟಸ್ಥವಾಗಿ ಉಳಿಲಿಕ್ಕೇನಲ್ಲ ನಾವು ಏನಪ್ಪ ಅಂತಂದರೆ ಅಲಿಪ್ ನೀತಿ ತೊಗೊಂಡು ಬಂದಿರೋದು. ಸೊ ಎಸ್, ದಿಸ್ ಆಪ್ಷನ್ ಈಸ್ ಕರೆಕ್ಟ್. ಒಂದನೇದ್ದು ರಾಂಗು. ಯಾಕೆ ರಾಂಗು? ಇಯರ್ ತಪ್ಪು ಕೊಟ್ಟಿದ್ದಾರೆ, 1955. ಓಕೆ, ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಇಂಡಿಯಾ ಫೌಂಡಿಂಗ್ ಮೆಂಬರ್ ಆಫ್ ನಾನ್ ಅಲೈನ್ ಮೂವ್ಮೆಂಟ್ ಹೌದಾ ಅಲ್ವಾ ಅಂಥೇಳಿ. ಓಕೆ, ಯಾರು ಕ್ಲಾಸ್ ನೋಡ್ತಿರ್ತೀರ ಅವ್ರಿಗೆ ಗೊತ್ತಿರುತ್ತೆ ಅದು. ನೋಡಿಲ್ಲ, ಇಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್. ನಾನು ಹೇಳಿದ್ದೆ ಹೋಗಿ ನೀಟಾಗಿ ಓದ್ಕೊಳ್ಳಿ ಅಂಥೇಳಿ. ಏನಾಗಿದೆ ಕ್ವಶನ್ನು ಇಡಿ ಮೇಲೆ? It is mandated with the task of enforcing the provision of Foreign Exchange Management Act and Prevention of Money Laundering Act. ಹೌದು, ನಾ ಇದನ್ನ ಏನಪ್ಪ ಅಂತಂದ್ರೆ ಕ್ಲಾಸ್ ಮಾಡುವಾಗ ಹೇಳಿದ್ದೆ. ಇದು ಏನಂತಂದ್ರೆ ಮನಿ ಲಾಂಡ್ರಿಂಗ್ ಬಗ್ಗೆ ಏನಪ್ಪ ಅಂತಂದರೆ ನೋಡ್ಕೊಳ್ಳುತ್ತೆ, ಮತ್ತು ಈ ಒಂದು ನಮ್ಮದು ಪೆಮಾ ಆ್ಯಕ್ಟ್ ಬಗ್ಗೆನೂ ಏನಪ್ಪ ಅಂತಂದರೆ ನೋಡ್ಕೊಳ್ಳುತ್ತೆ. ಒಂದನೇ ಆಪ್ಷನ್ನು ಕರೆಕ್ಟ್ ಇದೆ. ಎರಡನೇದು, ಇಟ್ ಈಸ್ ಎ ಸ್ಟ್ಯಾಚ್ಯುಟರಿ ಬಾಡಿ ಅಂತ ಕೇಳಿದ್ದಾರೆ. ಓಕೆ, ನಾನು ಹೇಳಿದ್ದೆ ಯಾವುದೇ ಒಂದು ಏನಪ್ಪ ಅಂತಂದರೆ ಇದು ಈ ರೀತಿ ಇನ್ಸ್ಟಿಟ್ಯೂಷನ್ ಬಂದಾಗ ಅದು ಸ್ಟ್ಯಾಚ್ಯುಟರಿನ ಕಾನ್ಸ್ಟಿಟ್ಯೂಷನಲ್ ಅಂತ ನೋಡ್ಕೋಬೇಕು. ಯಾವ ಒಂದು ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತೆ ಅಂತ ನೋಡ್ಕೋಬೇಕು ಅಂಥೇಳಿ. ಸೊ ಅವಾಗ ನಾನು ಕೇಳಿದ್ದೆ ಇದು ಸ್ಟ್ಯಾಚ್ಯುಟರಿ ಬಾಡಿನ ಅಂತ, ಯಾರೂ ಮೆನ್ಷನ್ ಮಾಡಿಲ್ಲ. ಸೊ ಇದು ಅಲ್ಲ ಇದು. ಓಕೆ, ಕಮೆಂಟ್, ಇದು ಸ್ಟ್ಯಾಚ್ಯುಟರಿ ಬಾಡಿ ಇದಲ್ಲ. ಹೋಗಿ ವರ್ಕ್ ಮಾಡಿದರೆ ನಿಮ್ಗೆ ಇವಾಗ ಹೆಲ್ಪ್ ಆಗ್ತಿತ್ತು, ನಿಮಗೂ ಒಂದು ಕಾನ್ಫಿಡೆನ್ಸ್ ಬರ್ತಿತ್ತು. ಓಕೆ, ಲೈಕ್ CBI ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಕ್ಯಾನ್ ಆಲ್ಸೋ ರಿಜಿಸ್ಟರ್ ಎ ಕೇಸ್ ಆನ್ ಇಟ್ಸ್ ಓನ್. ಓಕೆ, CBI ಥರ ಇಡಿ ಕೂಡ ಏನಪ್ಪ ಅಂತಂದರೆ ಏನು ಕೇಸ್ ಫೈಲ್ ಮಾಡ್ಬೋದು ಅಂಥೇಳಿ ಇಲ್ಲ. ಇದು ಜಸ್ಟ್ ಏನಪ್ಪ ಅಂತಂದರೆ ಏನು ಒಂದು ಇನ್ವೆಸ್ಟಿಗೇಷನ್ ಮಾಡುತ್ತಲ್ಲ ಆ ರಿಪೋರ್ಟನ್ನು CBIಗೆ ಅಥವಾ ಒಂದು ಲೋಕಲ್ ಪೊಲೀಸಿಗೆ ಕೊಡ್ತಾರೆ. ಆ ಬೇಸಿಸ್ ಮೇಲೆ ಅವರು ಕೇಸ್ ಫೈಲ್ ಮಾಡ್ತಾರೆ. ಇಲ್ಲಿ ಇಡಿ ಏನಪ್ಪ ಅಂತಂದರೆ ಕೇಸ್ ಮಾಡೋಂಗಿಲ್ಲ. ಸೊ ನಾನು ಅವಾಗಲೇ ಹೇಳಿದ್ದೆ, ಇಡಿ ಬಗ್ಗೆ ಓದ್ಕೊಳ್ಳಿ, CBI ಬಗ್ಗೆ ಓದ್ಕೊಳ್ಳಿ, ಇರುವಂಥ ಕಂಪ್ಯಾರಿಸನ್ ಮಾಡಿ ಏನು ಡಿಫ್ರೆನ್ಸ್ ಇದೆ ಅಂಥೇಳಿ. ಸೊ ಕ್ವಶನ್ಸ್ ಇದೇ ರೀತಿ ಬರುತ್ತೆ. ಸೊ ನೀವು ಯಾವುದೇ ಓದಬೇಕಾದ್ರೂ ನೀಟಾಗಿ ಓದ್ಕೊಂಡ್ರೆ ನಿಮಗೆ ಒಂದು ಕಾನ್ಸೆಪ್ಚುವಲ್ ಕ್ಲಾರಿಟಿ ಬರುತ್ತೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನಾನು ಸುಮ್ಮನೆ ಯಾವುದೋ ಒಂದು ಟಾಪಿಕ್ ಹೇಳಿ ಅದನ್ನು ಹೋಗಿ ಓದಿ ಅಂತ ಹೇಳಿದ್ದಿಲ್ಲ ನಿಮಗೆ. ಯಾವುದು ಇಂಪಾರ್ಟೆಂಟು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಹೈ ಹಿಲ್ಡಿಂಗ್ ಟಾಪಿಕ್ ಯಾವುದು ಅಂತ ಹೇಳಿ, ಮತ್ತು ನೀವು ಅದನ್ನು ಯಾವ ರೀತಿ ಓದಬೇಕು ಅಂತ ಹೇಳಿದೆ. ಕ್ವಶನ್ಸ್ ಅದೇ ರೀತಿ ಇದೆ ನೋಡಿ. ಸೊ ದಿಸ್ ಆಪ್ಷನ್ ಈಸ್ ರಾಂಗ್, ದಿಸ್ ಆಪ್ಷನ್ ಈಸ್ ರಾಂಗ್. ಒಂದೇನಂತಂದರೆ ಕರೆಕ್ಟ್ ಇದೆ. ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಲೇಬೇಕು. ಇಡಿ ಏನಪ್ಪ ಅಂತಂದರೆ ಯಾವ ಒಂದು ಏನಪ್ಪ ಅಂತಂದರೆ ಮಿನಿಸ್ಟ್ರಿ ಅಡಿಯಲ್ಲಿ ಬರುತ್ತೆ ಅಂಥೇಳಿ. ಯಾಕೆ ಮಾಡಲೇಬೇಕು ಅಂತ ಹೇಳ್ತಿದ್ದೀನಿ ಅಂತಂದರೆ ನಿಮ್ಗೆ ಅದು ಹೆಲ್ಪ್ ಆಗುತ್ತಪ್ಪ. ಯಾರು ಸೀರಿಯಸ್ ಇರ್ತೀರಿ ಅವ್ರು ಮಾಡ್ತೀರನ್ನೋ ನಂಬಿಕೆ ನನಗಿದೆ. ನೋಡಿ ಇಲ್ಲಿ, with reference to the creation of new All India Service, which of the following statement is are correct? ಆಲ್ ಇಂಡಿಯಾ ಸರ್ವಿಸ್ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂಥೇಳಿ. ಓಕೆ, ನಾನು ಹೇಳಿದ್ದೆ ರಾಜ್ಯಸಭಾ.
ಕಂಟಿನ್ಯೂಸ್ 3-4 ದಿನ ಬಂದಿದೆ. ಯಾಕೆ ಬಂತೇಳಿ ಇಲ್ಲಿ ನಮ್ಮ ಬಿಹಾರದ ನಿತಿನು ಆಮೇಲೆ ನಿತೀಶ್ ಅವರು ಏನಪ್ಪ ಅಂತಂದ್ರೆ ರಾಜ್ಯಸಭೆ ಏನೋ ಇದು ಮಾಡ್ತಾರೆ, ಸ್ಪರ್ಧೆ ಮಾಡ್ತಾರೆ, ಈ ರೀತಿ ಆರ್ಟಿಕಲ್ ಬರೋಕತ್ತಿತ್ತು. ಸೊ ನಾವಾಗ ಏನು ಹೇಳಿದೆ, ನೀವು ಹೋಗಿಯಪ್ಪ ರಾಜ್ಯಸಭಾ ಬಗ್ಗೆ ನೀಟಾಗಿ ಓದ್ಕೊಳ್ಳಿ, ಮತ್ತು ಅಲ್ಲಿ ಏನಂತಂದರೆ ಅದ್ರದ್ದು ಎಕ್ಸ್ಕ್ಲೂಸಿವ್ ಪವರ್ಸ್ ಯಾವುದು, ಮತ್ತು ಅದನ್ನು ಲೋಕಸಭೆಯದ್ದು ಅಂತ ನೀಟಾಗಿ ಓದ್ಕೊಂಡು ಎರಡನ್ನು ಕಂಪೇರ್ ಮಾಡಿ ಅಂಥೇಳಿ. ಓಕೆ, ಕ್ವಶನ್ ನೋಡಿ ಇಲ್ಲಿ. In the national interest, Rajya Sabha can pass a resolution for creation of all India service. ಸೊ ನಾನು ಕ್ಲಾಸಲ್ಲಿನೂ 2 ಬಾರಿ ಹೇಳಿದ್ದೆ. 312ನೇ ಏನು ಆರ್ಟಿಕಲ್ ಅಡಿ ಏನಪ್ಪ ಅಂತಂದ್ರೆ ನಮ್ಮದು ರಾಜ್ಯಸಭಾದ ಅದೊಂದು ಎಕ್ಸ್ಕ್ಲೂಸಿವ್ ಪವರ್, ಏನಾದರೂ ರಾಷ್ಟ್ರೀಯ ಹಿತಾಸಕ್ತಿ ಇದು ಇತ್ತಂದರೆ ಅಲ್ಲಿ ಏನು ಮಾಡ್ಬೋದು, ಅವರು ಒಂದು ಹೇಳಿದ್ದೆ ನಾನು. 312ನೇ ವಿಧಿಯ ಪ್ರಕಾರ ರಾಷ್ಟ್ರೀಯ ಹಿತಾಸಕ್ತಿ ಸಂದರ್ಭ ಕ್ರಿಯೇಷನ್ ಮಾಡುವಂತಹ ಒಂದು ಪವರ್ ನಮ್ಮ ರಾಜ್ಯಸಭಾಗಿದೆ ಅಂತೇಳಿ. ಸೊ ಮತ್ತೆರಡು ಯಾವ ಇದಾವೆ ಅಂಥೇಳಿ ಏನು ಓದ್ಕೊಳ್ಳಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ. ನೆಕ್ಸ್ಟ್ ಇದು ಕರೆಕ್ಟ್ ಇದೆ ಆಪ್ಷನ್ನು. ದ ರೆಸೊಲ್ಯೂಷನ್ ಫಾರ್ ದ ಕ್ರಿಯೇಷನ್ ಆಫ್ ನ್ಯೂ ಆಲ್ ಇಂಡಿಯಾ ಸರ್ವಿಸ್ ಮಸ್ಟ್ ಬಿ ಪಾಸ್ಡ್ ಬೈ ದ ರಾಜ್ಯಸಭಾ ಬೈ 2/3 ಮೆಜಾರಿಟಿ ಆಫ್ ದ ಟೋಟಲ್ ಮೆಂಬರ್ಸ್ ಆಫ್ ದ ಹೌಸ್. ಇಲ್ಲಿ ನೋಡಿಲಿ, ಟೋಟಲ್ ಮೆಂಬರ್ಸ್ ಆಫ್ ದ ಹೌಸ್ ಅಂತ ಕೇಳಿದ್ದಾರೆ. ಇದು ಟೋಟಲ್ ಮೆಂಬರ್ಸ್ ಆಫ್ ದ ಹೌಸ್ ಅಲ್ಲ, ಇದು ಆಪ್ಷನ್ನು ಮೆಂಬರ್ಸ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್, 2/3 ಆಫ್ ದ ಮೆಂಬರ್ಸ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಅಂತ ಬರುತ್ತೆ. ಅದು ಆಪ್ಷನ್ ಏನಪ್ಪ ಅಂತಂದ್ರೆ ಕರೆಕ್ಟ್ ಆಗುತ್ತೆ. ಓಕೆ, ಇದು ಏನಪ್ಪ ಅಂತಂದರೆ ರಾಂಗ್. ಸೊ ಇದು ಯಾವಾಗ ಕ್ವಶನ್ ಆಗಿದೆ ನೋಡಿ, ಇದು 2025 UPSC ಪ್ರಿಲಿಮ್ಸ್ PCS ಪ್ರಿಲಿಮ್ಸಲ್ಲಿ ಆಗಿದೆ. ಓಕೆ, ಮತ್ತು ಇನ್ನೊಂದು ಕ್ವಶನ್ನು RRBಯಲ್ಲಿ ಆಗಿದೆ ನೋಡಿದ. ಆನ್ ವಿಚ್ ಆಫ್ ದ ಫಾಲೋವಿಂಗ್ ಡೇಟ್ಸ್ ವಾಸ್ ದ ಫಸ್ಟ್ ಸೆಷನ್ ಆಫ್ ರಾಜ್ಯಸಭಾ ಹೆಲ್ಡ್. ಅಂದರೆ ಈ ರಾಜ್ಯಸಭಾ ಫಾರ್ಮೇಷನ್ ಆದಮೇಲೆ ಏನಂತಂದರೆ ಅದರದ್ದು ಫಸ್ಟ್ ಸೆಷನ್ ಯಾವಾಗ ಆಯಿತು ಅಂತ ಹೇಳಿ ಇಯರು ಮತ್ತು ಅದರದ್ದು ಡೇಟ್ ಕೇಳಿದ್ದಾರೆ. ಇಲ್ಲ ಆನ್ಸರ್ ಬಂದುಬಿಟ್ಟು 1952 ಮೇ 13. ಓಕೆ, ಸೊ ನೋಡಿ, ನಾನು ಆಲ್ರೆಡಿ ಯಾವುದು ಇಂಪಾರ್ಟೆಂಟು ಸ್ಟ್ಯಾಟಿಕ್ ಹೋಗಿ ಓದಿಯಪ್ಪ, ಅದು ಹೈ ಈಲ್ಡಿಂಗ್ ಟಾಪಿಕ್ಕು ಆಲ್ರೆಡಿ ಎಕ್ಸಾಮಲ್ಲಿ ಬಂದಿದೆ ಅಂತ ಹೇಳಿದೆ. ನಿಮ್ಗೆ ಗೊತ್ತಿದೆ ಏನಪ್ಪ ಅಂದರೆ ನಾನು ಆಲ್ರೆಡಿ PDO ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಒಂದು ನಾಲೆಜ್ ಇದೆ. ಸೊ ಮೂರು ಸಲ ಏನಪ್ಪ ಅಂತಂದರೆ KS ಮೇನ್ಸ್ ಎಕ್ಸಾಮ್ ಬರೆದಿದ್ದೀನಿ. ಸೊ ಇಲ್ಲಿ ಬಂದು ಹೇಳಬೇಕು ಅಂತಂದರೆ ನಾವು ಪ್ರಿಪ್ರೇಷನ್ ಮಾಡ್ಕೊಂಡು ಬಂದು ಹೇಳ್ತೇವೆ, ಏನೋ ಸುಮ್ಮನೆ ಬಂದು ಹೇಳೋದಲ್ಲ ಇಲ್ಲಿ. ಓಕೆ, ಅದು ಮಾಡಬೇಕಂತಂದರೆ ಬೇರೆದು ಮಾಡ್ಬೋದಿತ್ತು ಏನಾದ್ರೂ. ಸೊ ಇನ್ನಾದ್ರೂ ಏನಪ್ಪ ಅಂತಂದರೆ ಯಾರು ಇದು ನ್ಯೂಸ್ ಎನಲೈಸಿಸ್ ನೋಡ್ತಾ ಇದ್ದಿರಲ್ಲ, ನಾನು ಎಲ್ಲಿ ಸ್ಟ್ಯಾಟಿಕ್ನು ಸೊ ಹೋಗಿಬಿಟ್ಟು ಇನ್ನಾದ್ರೂ ನಾನೇನು ಕ್ಲಾಸಲ್ಲಿ ಯಾವುದು ಸ್ಟ್ಯಾಟಿಕ್ ಇಂಪಾರ್ಟೆಂಟು ಹೋಗಿ ಓದ್ಕೊಳ್ಳಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತೀನಿಲ್ಲ, ಮಾಡಿ ಹೆಲ್ಪ್ ಆಗುತ್ತೆ. ಸೊ ಯಾಕೆ ಎಲ್ಲರೂ ಓದೋರೆಲ್ಲ ಯಾಕೆ ಅಪಾಯಿಂಟ್ಮೆಂಟ್ ಆಗೋಲ್ಲ ಅಂತಂದರೆ ಅವರು ಫಾಲೋ ಅಪ್ ಮಾಡೋಂಗಿಲ್ಲ. ಕೆಲವು ಜನ ಯಾರು ಫಾಲೋ ಅಪ್ ಮಾಡ್ತಾರೆ ಅವ್ರದ್ದು ಏನಪ್ಪ ಅಂತಂದರೆ ಸಕ್ಸಸ್ ರೇಟ್ ಬರುತ್ತೆ, ಇಷ್ಟೇ ಹೇಳೋದು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಒಂದು ನಿಮಗೆ ನಂದು ರಿಕ್ವೆಸ್ಟ್ ಏನು ಅಂತಂದರೆ, ಇದು ನಾನು ಒಂದು ಇನಿಷಿಯೇಟಿವನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದಕ್ಕೆಲ್ಲ ನೀವು ನನಗೆ ಒಂದು ಸಪೋರ್ಟ್ ಮಾಡಿ. ಇವತ್ತು ವುಮೆನ್ಸ್ ಡೇ ಇದೆ. ಇದು ವಿಡಿಯೋವನ್ನು ಯಾಕೆ ಅಂದರೆ ಈ ಕ್ಲಾಸ್ ಯಾರು ನೋಡ್ತಿರಲ್ಲ, ಇಲ್ಲಿ ಹೈಪ್ ದ ವಿಡಿಯೋ ಅಂತೇಳಿ ಕೆಳಗಡೆ ಒಂದು ಆಪ್ಷನ್ ಬರುತ್ತೆ. ಅದನ್ನು ನೀವು ಯಾರು ನೋಡ್ತಿರಲ್ಲ ಒಂದು ಮೂರು ಬಾರಿ ಏನಪ್ಪ ಅಂತಂದರೆ ನೀವು ಆ ವಿಡಿಯೋನ ಹೈಪ್ ಮಾಡ್ಬೋದು. ಸೊ ಪ್ರತಿಯೊಬ್ಬರೂ 3 ಬಾರಿ ಈ ವಿಡಿಯೋನ ಹೈಪ್ ಮಾಡ್ತೀರಿ ಅಂತ ತಿಳ್ಕೊಂಡಿದ್ದೀನಿ. ಸೊ ಇದನ್ನು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಸೊ ಇದೇನಪ್ಪ ಅಂತಂದರೆ ನೀವು ಹೈಪ್ ಮಾಡಿದರೆ ಒಂದು ವುಮೆನ್ಸ್ ಡೇ ಗಿಫ್ಟ್ ಫಾರ್ ಮೀ, ಮತ್ತು ಅದು ನನಗೆ ಎನ್ಕರೇಜ್ಮೆಂಟ್ ನೀಡುತ್ತೆ, ಒಂದು ಮೋಟಿವೇಶನ್ ಸಿಗುತ್ತೆ ನನಗೆ. ಓಕೆ, ಅದೇ ಫ್ರೀ ಆಫ್ ಕಾಸ್ಟ್ ಇದೆ. ಸೊ ಮಾಡ್ಬೋದು, ಅಲ್ಲಿ ಬರುತ್ತೆ ಕಮೆಂಟ್ ಸೆಕ್ಷನಲ್ಲಿ ಹೈಪ್ ದಿಸ್ ವಿಡಿಯೋ ಅಂತೇಳಿ ಬರುತ್ತೆ. ಅಲ್ಲಿ ಹೋಗ್ಬಿಟ್ಟು ನೀವು ಏನಪ್ಪ ಅಂತಂದರೆ ಮಾಡ್ಬೋದು, 3 ಸಲ ಮಾಡ್ಬೋದು. ಅದನ್ನು 3 ಬಾರಿನೂ ಮಾಡಿ ನನಗೊಂದು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ, ನಿಮಗೆ ಕ್ಲಾಸ್ ಇಷ್ಟ ಆಗಿದ್ರೆ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.